ಅಲ್ಲಪ್ಪ, ನಾನು ಆಗಲೇ ಪರ್ಚೇಸ್ ಮಾಡಬೇಕಾದ್ರೆ ಜಿ ಎಸ್ ಟಿ ಕಟ್ಟಿದ್ದೆ, ಮತ್ತೆ ಕಟ್ಟಬೇಕು. ಐ ಟಿ ಸಿ ಅಂತ ಬಡ್ಕೊತೀರ. ಏನು ಹಂಗಂದರೆ ತಲೆಯಲ್ಲಿ ಒಂಚೂರು ಹೋಗ್ತಾ ಇಲ್ಲ. ಏನೋ ಒಂದು ಸಣ್ಣ ಬಿಸ್ನೆಸ್ ಮಾಡ್ಕೊಂಡು ಅಷ್ಟೋ ಇಷ್ಟೋ ದುಡ್ಕೊಂಡು ನೆಮ್ಮದಿಯಾಗಿರೋಣ ಅಂದರೆ ಬರೀ ಜಿ ಎಸ್ ಟಿ ಕಟ್ಟೋದೇ ಆಯ್ತಲ್ಲಪ್ಪ ನಮ್ಮ ಬಾಳೆವು. ಯಾಕಾದರೂ ಜಿ ಎಸ್ ಟಿ ಮಾಡಿಸಿದ್ನು. ಇವರೊಬ್ಬರೇ ಅಲ್ಲ, ಪ್ರತಿ ತಿಂಗಳು ಸಾವಿರಾರು ಸಣ್ಣ ಸಣ್ಣ ಬಿಸ್ನೆಸ್ಗಳು ಈ ಥರದ ಪ್ರಾಬ್ಲಮನ್ನು ಫೇಸ್ ಮಾಡ್ತಾರೆ. ಯಾಕೆ? ವೆಂಡರ್ಸ್ ಸರಿಯಾದ ಸಮಯದಲ್ಲಿ GSTR-1 ಫೈಲ್ ಮಾಡೋದನ್ನು ಕಾರಣಾಂತರಗಳಿಂದ ಮಿಸ್ ಮಾಡಿರ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಥೆಯನ್ನು ಹೇಳ್ತೀನಿ. ನಂತರ ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಕೆಲವೊಂದು ಸಿಂಪಲ್ ಸ್ಟೆಪ್ಸ್ಗಳನ್ನು ಹೇಳ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕಂದರೆ ಈ ವಿಡಿಯೋದಿಂದ ನಿಮಗೆ ಸಾವಿರಾರು ರೂಪಾಯಿ ನಷ್ಟ ಆಗೋದನ್ನು ನೀವು ತಡಿಬೋದಾಗಿದೆ. ನಮಸ್ಕಾರ ಗೆಳೆಯರು. ನೋಡಿ, ಇವನು ರಮೇಶ ಒಂದು ಸಣ್ಣ ಸಿಟಿಯಲ್ಲಿ ಒಂದು ಸಣ್ಣ ಶಾಪನ್ನು ಇಟ್ಕೊಂಡಿದ್ದಾನೆ. ಅದು ಹಾರ್ಡ್ವೇರ್ ಶಾಪ್. ಪ್ರತಿ ತಿಂಗಳು ಸ್ಟಾಕನ್ನು ತೊಗೊತಾನೆ, ರೆಗ್ಯುಲರ್ ಆಗಿ GST ಫೈಲ್ ಮಾಡ್ತಾನೆ, ಟ್ಯಾಕ್ಸನ್ನು ಕೂಡ ಕರೆಕ್ಟಾಗಿ ಪೇ ಮಾಡ್ತಾ ಇದ್ದಾನೆ. ಆದರೆ ಅಚಾನಕ್ಕಾಗಿ ಒಂದಿನ CA ಆಫೀಸಿಂದ ಇವನಿಗೆ ಕರೆ ಬರುತ್ತೆ. ರಮೇಶಣ್ಣ, ನಿಮಗೆ ಆ 18,000 ITC ಬಂದಿಲ್ಲಲ್ಲ, ಸಿಕ್ಕಿಲ್ಲ ನಿಮಗೆ. ಅದಕ್ಕೆ ರಮೇಶಣ್ಣ ಶಾಕಲ್ಲಿ, ನಾನು ಆಗಲೇ ಪೇ ಮಾಡಿದ್ನಲ್ಲ. ಈ ಪ್ರಾಬ್ಲಮ್ ಬರೀ ರಮೇಶಣ್ಣ ಮಾತ್ರ ಅಲ್ಲ, ತುಂಬ ಜನ ಪ್ರತಿ ತಿಂಗಳು ಈ ಥರದ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಹಾಗಾದರೆ GST ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ? ಈಗ ನೋಡಿ, ನೀವು GST ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅಂದರೆ ಅದೊಂಥರ ನಿಮ್ಮದು ಬ್ಯಾಂಕ್ ಅಕೌಂಟ್ ಇದ್ದಂಗೆ. GST ನಂಬರ್ ಅಕೌಂಟ್ ನಂಬರ್ ಇದ್ದಂಗೆ. ಸದ್ಯಕ್ಕೆ ನಾವು ಇದನ್ನು GST ಅಕೌಂಟ್ ಅಂತಲೇ ಕರೆಯೋಣ. ನಾವು ಪ್ರತಿ ಸರ್ತಿ ಪರ್ಚೇಸ್ ಮಾಡುವಾಗಲೇ GST ಪೇ ಮಾಡ್ತೀವಿ, ನಿಜ. ಆದರೆ ನಾವು ಕಟ್ಟಿರೋ GST ಡೈರೆಕ್ಟಾಗಿ ಗೌರ್ಮೆಂಟಿಗೆ ಹೋಗುತ್ತಾ? ಇಲ್ಲ. ನೀವು ಯಾರ ಹತ್ರ ಪರ್ಚೇಸ್ ಮಾಡಿರ್ತೀರೋ ಅವರು GSTR-1 ಅಂದರೆ ಸೇಲ್ಸನ್ನು ಮುಂದೆ ಬರೋ 11ನೇ ತಾರೀಕು ಒಳಗಾಗಿ ಫೈಲ್ ಮಾಡಿದರೆ ಅದು ನಿಮ್ಮ ಈ GST ಅಕೌಂಟ್ನಲ್ಲಿ ಬಂದು ಬೀಳುತ್ತೆ. ಅದನ್ನೇ ನಾವು ITC ಅಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ನೀವು ITCನ ಕ್ಲೇಮ್ ಮಾಡೋಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ ಈ 3 ಕ್ರಿಟೇರಿಯಾನ ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಒಂದು, ನಿಮ್ಮ ಸಪ್ಲೈಯರ್ GSTR-1 ಆನ್ ಟೈಮಲ್ಲಿ ಫೈಲ್ ಮಾಡಿರಬೇಕು. ಆ ಇನ್ವಾಯ್ಸ್, ನೀವೇನು ಪರ್ಚೇಸ್ ಮಾಡಿರ್ತೀರಲ್ಲ, ಆ ಇನ್ವಾಯ್ಸ್ GSTR-2B ರಿಫ್ಲೆಕ್ಟ್ ಆಗಬೇಕು. ಮತ್ತು ಸಪ್ಲೈಯರ್ GSTನ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಈ 3ರಲ್ಲಿ ಯಾವುದೇ ಒಂದು ಸ್ಟೆಪ್ ಫೇಲ್ ಆದರೂ ಕೂಡ ನಿಮಗೆ ಯಾವುದೇ ITC ಸಿಗಲ್ಲ. ಈ ಸಮಸ್ಯೆ ಬರೀ ಟ್ಯಾಕ್ಸ್ನ ಸಮಸ್ಯೆ ಮಾತ್ರ ಅಲ್ಲ, ನಿಮ್ಮ ಕ್ಯಾಶ್ ಫ್ಲೋಗೆ ಕೂಡ ಎಫೆಕ್ಟ್ ಆಗುತ್ತೆ. ಸಣ್ಣ ಸಣ್ಣ ಬಿಸ್ನೆಸ್ಗಳಿಗಂತೂ 3,000 5,000 ಕೂಡ ಮ್ಯಾಟ್ರ್ ಆಗುತ್ತೆ. ಸಡನ್ನಾಗಿ ನಿಮ್ಮ ಕೈಯಿಂದನೇ ಕಟ್ಟಬೇಕಾಗಿ ಬಂತಂದರೆ ಹೇಗೆ? ಅಕಸ್ಮಾತ್ ನಮ್ಮ ಸಪ್ಲೈಯರ್ 2-3 ತಿಂಗಳು ಫೈಲ್ ಮಾಡೋದನ್ನು ಲೇಟ್ ಮಾಡಿಬಿಟ್ರೆ? ಹಾಗೆ ನೀವೇನಾದರೂ ಸಣ್ಣ ಮಾರ್ಜಿನ್ನಲ್ಲಿ ಸೇಲ್ ಮಾಡ್ತಾ ಇದ್ದರೆ, ಸಣ್ಣ ಮಾರ್ಜಿನ್ ಇಟ್ಟುಕೊಂಡು ಮಾರಾಟ ಮಾಡ್ತಾ ಇದ್ದರೆ, ಈ ಸಮಸ್ಯೆ ನಿಮ್ಮ ಆದಾಯನೇ ತಿಂದು ಹಾಕಿಬಿಡುತ್ತಲ್ರಿ. ಏನೋ ಒಂದೇ ಬಿಲ್ ಅಲ್ಲ ಬಿಡು ಅಂತ ನಿಮಗೆ ಅನ್ನಿಸ್ಬೋದು. ಆದರೆ ಅಕಸ್ಮಾತ್ ನಿಮ್ಮ 2-3 ಸಪ್ಲೈಯರ್ ಇದೇ ಥರನೇ ಒಂದೇ ತಿಂಗಳಲ್ಲಿ ಲೇಟ್ ಮಾಡಿಬಿಟ್ರೆ, ಹಾಗಾದರೆ ಈ ಸಮಸ್ಯೆಯಿಂದ ಪಾರಾಗೋಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಇದೆ. ಈಗ ಈ ಸಮಸ್ಯೆಯಿಂದ ಪಾರಾಗಲಿಕ್ಕೆ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ನೋಡೋಣ. ಮೊದಲನೇದು, ನೀವು ನಿಮ್ಮ ಸಪ್ಲೈಯರ್ನ ಜಾಣ್ಮೆಯಿಂದ ಚೂಸ್ ಮಾಡಬೇಕು. ನೀವು ಬಲ್ಕಾಗಿ ಆರ್ಡರ್ ಮಾಡೋಕ್ಕಿಂತ ಮುಂಚೆನೇ ಅವರ GST ಫೈಲಿಂಗ್ ಹಿಸ್ಟ್ರಿಯನ್ನು ತಿಳ್ಕೋಬೇಕು. ನೀವು ಅವ್ರಿಗೆ ಕೇಳಿ, GSTನ ಮಂತ್ಲಿ ಫೈಲ್ ಮಾಡ್ತಿರೋ ಅಥವಾ ಕ್ವಾರ್ಟರ್ಲಿ ಮಾಡ್ತಿರೋ ಅಂತ. ಕ್ವಾರ್ಟರ್ಲಿ ಅಂದರೆ 3 ತಿಂಗಳಿಗೆ ಒಂದು ಸಲ ಫೈಲ್ ಮಾಡೋದು. ಹಾಗೆಯೇ ನೀವು ಕೂಡ ಅವರ GST ನಂಬರನ್ನು ತಗೊಂಡ್ರೆ GST ಪೋರ್ಟಲ್ನಲ್ಲಿ ಅವರ GST ಫೈಲಿಂಗ್ ಹಿಸ್ಟ್ರಿಯನ್ನು ನೀವು ಚೆಕ್ ಮಾಡ್ಬೋದು.
ಅವರು ರೆಗ್ಯುಲರ್ ಆಗಿ ಫೈಲ್ ಮಾಡ್ತಾ ಇದ್ದಾರೋ ಇಲ್ವೋ, ಯಾವಾಗಾದರೂ ಇರ್ರೆಗ್ಯುಲರ್ ಆಗಿ ಬಿಟ್ಟಿದ್ದಾರೋ ಏನೋ ಅಂತೆಲ್ಲ ಚೆಕ್ ಮಾಡ್ಕೋಬೋದು. ನಮಗೆ ನೂರಾರು ಸಪ್ಲೈಯರ್ಸ್ ಬೇಕಂತೇನಿಲ್ಲ. ಚೆನ್ನಾಗಿ ರೆಗ್ಯುಲರ್ ಆಗಿ ಫೈಲ್ ಮಾಡ್ತಾ ಇರೋತಕ್ಕಂಥ ಕೆಲವು ಸಪ್ಲೈಯರ್ಸ್ ಇದ್ದರೆ ಸಾಕು, ನಮ್ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಆಗಿ ನಡೆಸ್ಕೊತ ಹೋಗ್ಬೋದು. ಎರಡನೇದಾಗಿ ನಿಮ್ಮ ಇನ್ವಾಯ್ಸಸ್ಸಿಗೂ ಮತ್ತು GSTR 2Bಗೂ ಮ್ಯಾಚ್ ಮಾಡೋದು. GST ರಿಟರ್ನ್ ಫೈಲ್ ಮಾಡೋಕ್ಕೂ ಮುಂಚೆನೇ GSTR 2Bನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರೋ ಪರ್ಚೇಸ್ ಇನ್ವಾಯ್ಸಿಗೂ ಮತ್ತು GSTR 2Bಯಲ್ಲಿ ಅಪ್ಲೋಡ್ ಆಗಿರೋದಕ್ಕೂ ಎರಡನ್ನು ಮ್ಯಾಚ್ ಮಾಡ್ಕೊತ ಹೋಗಬೇಕು. ಅದರಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ದರೆ ಇಮ್ಮಿಡಿಯೇಟಾಗಿ ನೀವು ನಿಮ್ಮ ಸಪ್ಲೈಯರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಾಲೋ ಅಪ್ ಮಾಡಿ ಅದನ್ನು ಫೈಲ್ ಮಾಡೋ ಹಾಗೆ ಮಾಡಬೇಕು. ಅದನ್ನು ವರ್ಷ ಮುಗಿಯೋವರೆಗೂ ಬಿಟ್ಕೊಂಡು ಕೂಡಬಾರ್ದು. ಈಗ ಮೂರನೇದೇನಪ್ಪ ಅಂದರೆ, ನೀವು ಒಂದಷ್ಟು ಪೇಮೆಂಟನ್ನು ಹಿಡಿದಿಟ್ಕೊಳ್ಳಿ. ಇದು ಒಂದು ಒಳ್ಳೆ ತುಂಬ ಇಫೆಕ್ಟಿವ್ ಆದಂಥ ಕ್ರಮ. ಅವರಿಗೆ ಪೇಮೆಂಟ್ ಮಾಡುವಾಗ ಒಂದು 80% ಅಷ್ಟು ಪೇಮೆಂಟ್ ಮಾಡಿ 20%ಅನ್ನು ನೀವು GST ಫೈಲ್ ಮಾಡಿದ ಮೇಲೇ ಕೊಡ್ತೀನಿ ಅಂತ ಹೇಳಿ. ಇದೊಂಥರ ಅವರಿಗೆ GSTನ ಆನ್ ಟೈಮಲ್ಲಿ ಫೈಲ್ ಮಾಡೋಕ್ಕೆ ಒಂದು ಮೋಟಿವೇಶನ್ ಇದ್ದಂಗೆ ಇರುತ್ತೆ. ಅವರು ಫೈಲ್ ಮಾಡಿದರೆ ನೀವು 20%ಅನ್ನು ಪೇಮೆಂಟ್ ಮಾಡ್ತೀರ. ಮಾಡಿಲ್ಲ ಅಂದರೆ ಅವರು ಆ 20%ಅನ್ನು ನಷ್ಟ ಮಾಡ್ಕೊತಾರೆ. ಅವರಿಗೆ ಕ್ಲಿಯರಾಗಿ ಹೇಳಿ, ಸರ್ ಆ ಇನ್ವಾಯ್ಸ್ GSTR 2Bಯಲ್ಲಿ ರಿಫ್ಲೆಕ್ಟ್ ಆದಾಗ ಮಾತ್ರ ನಾನು ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡ್ತೀನಿ ಅಂತ. ನಾಲ್ಕನೇದೇನೆಂದರೆ, ನಿಮ್ಮ ಪರ್ಚೇಸ್ ಬಿಲ್ನಲ್ಲಿ ಕೆಲವೊಂದು ಷರತ್ತುಗಳನ್ನು ಹಾಕಿ. ಒಂದು ಷರತ್ತನ್ನು ಬರೀರಿ, GST ಇನ್ಪುಟ್ ವೆಂಡರ್ನ GSTR 1 ಫೈಲಿಂಗ್ ಮೇಲೆ ಆಧಾರಿತ ಆಗಿರುತ್ತದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಲೀಗಲಿ ಒಂದು ಪ್ರೊಟೆಕ್ಷನ್ ಸಿಕ್ಕಂಗೆ ಆಗುತ್ತೆ. ಐದನೇದೇನಪ್ಪ ಅಂದರೆ, ಅಕೌಂಟಿಂಗ್ ಸಾಫ್ಟ್ವೇರನ್ನು ಬಳಸಿ. ಕೆಲವೊಂದು ಅಕೌಂಟಿಂಗ್ ಸಾಫ್ಟ್ವೇರ್ಗಳಿದ್ದಾವೆ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬಳಸಿ. ಆವಾಗ ಆ ಸಾಫ್ಟ್ವೇರ್ ನಿಮಗೆ ಏನು ಮಾಡುತ್ತೆ ಅಂದರೆ, ನಿಮ್ಮ GSTR 2Bಗೂ ಮತ್ತು ನಿಮ್ಮ ಹತ್ರ ಇರೋ ಫಿಸಿಕಲ್ ಕಾಪಿ ಇನ್ವಾಯ್ಸಸ್ಸಿಗೂ ಒಂದು ರೀಕನ್ಸೈಲನ್ನು ಮಾಡಿಕೊಡುತ್ತೆ. ಅಕಸ್ಮಾತ್ ಅದರೊಳಗೆ ಯಾವುದಾದ್ರೂ ಮಿಸ್ ಆಗಿತ್ತಪ್ಪ ಅಂದರೆ ಅದು ನಿಮಗೆ ವಾರ್ನಿಂಗ್ ಕೊಡುತ್ತೆ, ಅಥವಾ ನೀವು ಅದನ್ನು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನೀವೊಂದು ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ಇನ್ನೊಬ್ಬರ ಲೇಜಿನೆಸ್ ಮೇಲೆ ನಮ್ಮ ಹಣ ಡಿಪೆಂಡ್ ಆಗಿರಬಾರ್ದು. ಇದ್ರ ಬಗ್ಗೆ ಕಂಟ್ರೋಲನ್ನು ತಗೊಳ್ಳಿ. ತಿಂಗಳ ನಿಮ್ಮ ಸಪ್ಲೈಯರ್ GST ಫೈಲ್ನ ಆನ್ ಟೈಮಲ್ಲಿ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಟ್ರ್ಯಾಕ್ ಮಾಡಿ. GSTಯ ಕೆಲಸಗಳನ್ನು ಒಂದು ಒಳ್ಳೆಯ ಹವ್ಯಾಸವಾಗಿ ಮಾಡ್ಕೊಳ್ಳಿ. ಒಬ್ಬ ಸ್ಮಾರ್ಟ್ ಬಿಸ್ನೆಸ್ ಮ್ಯಾನ್ ಯಾವಾಗಲೂ ತನ್ನ ಸೇಲ್ಸನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದ್ರೊಳಗೆ ಮಾತ್ರ ಫೋಕಸ್ ಮಾಡಲ್ಲ, ತನ್ನ ಪ್ರಾಫಿಟನ್ನು ಕಾಪಾಡ್ಕೊಳ್ಳೋದ್ರಲ್ಲೂ ಕೂಡ ಫೋಕಸ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಇದೇ ಥರ ಸಮಸ್ಯೆನ ಫೇಸ್ ಮಾಡಿದ್ದೀರಾ? ಕೆಳಗಡೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಸಪ್ಲೈಯರ್ ಯಾರು ಪ್ರತಿ ಸರ್ತಿ GSTನ ಲೇಟಾಗಿ ಫೈಲ್ ಮಾಡ್ತಾ ಇರ್ತಾರೋ ಅವ್ರನ್ನ ಟ್ಯಾಗ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಟ್ಯಾಕ್ಸ್ ಟಾಪಿಕ್ಗಳನ್ನು ತುಂಬ ಸರಳವಾಗಿ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.